ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ಪ್ರಾಥಮಿಕ ಹಂತದಲ್ಲಿ ಆದ ನಂತರ ಈಗ 60 ದಿನಗಳ ವಿಂಡೋ ಇಟ್ಕೊಂಡಿದ್ದಾರೆ. ಆ 60 ದಿನಗಳಲ್ಲಿ ಕೂತ್ಕೊಂಡು ವಿಸ್ತೃತ ಚರ್ಚೆಗಳನ್ನು ನಡೆಸಿ ವಿಸ್ತೃತವಾದಂತಹ ಅಂತಿಮ ಒಪ್ಪಂದಕ್ಕೆ ಸಹಿ ಆಗಬೇಕು. ಆ ಮಾತುಕತೆಗಳು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೀತಾ ಇದ್ದಾವೆ. ಅದರ ಮಧ್ಯಸ್ಥಿಕೆಯನ್ನ ಪಾಕಿಸ್ತಾನ ಮತ್ತು ಕತಾರ್ ದೇಶಗಳು ತೆಗೆದುಕೊಂಡಿದ್ದಾವೆ. ನಮ್ಮ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಯುತ್ತೆ ಅಂತ. ಆದರೆ ಆ ಮಾತುಕತೆಗಳ ನಡುವೆಯೇ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ನಡೆಸಿದೆ. ಹಾಗಾಗಿ ಇರಾನ್ ಮತ್ತೆ ಹೊರ್ಮುಜ್ ಸ್ಟ್ರೈಟ್ ಅನ್ನು ಬಂದ್ ಮಾಡಿ ಕೂತಿದೆ. ಅದಕ್ಕೆ ಅಮೆರಿಕದ ಟ್ರಂಪ್ ಇರಾನ್ಗೆ ಬೆದರಿಕೆ ಹಾಕಿದರೆ ಯಾವ ಲೆವೆಲ್ಗೆ ಅಂದ್ರೆ, ಮಾತುಕತೆಗೆ ಬಂದಿದ್ದಾರಲ್ಲ ಸಂಧಾನಕಾರರು, ಇರಾನ್ ಕಳಿಸ್ಕೊಟ್ಟಿದೆಯಲ್ಲ ಪ್ರತಿನಿಧಿಗಳು ಮಾತುಕತೆಗೆ ಅಂತ ಸ್ವಿಟ್ಜರ್ಲ್ಯಾಂಡ್ಗೆ, ಅವರು ಇರಾನ್ ತಲುಪೋದಿಲ್ಲ ಅಂದ್ರೆ ನಾವು ಕೊಂದೇ ಬಿಡ್ತೀವಿ, ಸಂಧಾನಕಾರರನ್ನ ಕೊಂದು ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಕೆಟ್ಟ ಕೊಳಕ ಎಫ್ ಪದವನ್ನ ಬಳಸಿ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಸೊ ಏನ್ ನಡೀತಾ ಇದೆ ಈ ಮಾತುಕತೆಗಳ ನಡುವೆ? ಹೊರ್ಮುಜ್ ಸ್ಟ್ರೈಟ್ ಅನ್ನ ಮತ್ತೆ ಬಂದ್ ಮಾಡಿದ್ದರ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಪ್ಲಸ್ ಟ್ರಂಪ್ ಬಳಸಿರುವ ಭಾಷೆ, ಕೊಟ್ಟಿರುವ ಎಚ್ಚರಿಕೆ, ಅದಕ್ಕೆ ಇರಾನ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದೆಯಲ್ಲ, ಅದರ ಬಗ್ಗೆಯೂ ಸಹ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಕಳೆದ ವಾರ ಒಂದು ಸಿಗ್ನೇಚರ್ ಆಯ್ತು. ಅಮೆರಿಕ ಮತ್ತು ಇರಾನ್ ಒಂದು ಒಪ್ಪಂದಕ್ಕೆ ಬಂದು ಸಹಿಗಳನ್ನ ಹಾಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ, ಅದರ ಭಾಗವಾಗಿ ಮುಂದಿನ 60 ದಿನಗಳ ಒಳಗೆ ಇಬ್ರು ಕೂತು ಮಾತುಕತೆ ನಡೆಸಿ ಒಂದು ಅಂತಿಮ ರೂಪ ಕೊಡಬೇಕು. ಅದಕ್ಕೆ ಸಾಕಷ್ಟು ವಿಚಾರಗಳ ಬಗ್ಗೆ ಒಮ್ಮತಕ್ಕೆ ಬರಬೇಕು. ಸೊ ಆ ಚರ್ಚೆಗಳನ್ನ, ಆ ಸಂಧಾನವನ್ನ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಸಬೇಕು ಅಂತ ನಿರ್ಧಾರ ಆಯಿತು. ಸ್ವಿಟ್ಜರ್ಲ್ಯಾಂಡ್ಗೆ ಇರಾನ್ ಪ್ರತಿನಿಧಿಗಳು ಮತ್ತು ಅಮೆರಿಕದ ಪ್ರತಿನಿಧಿಗಳು ತಲುಪಿದ್ದಾರೆ. ಅಲ್ಲಿ ಅದರ ಮಧ್ಯಸ್ಥಿಕೆನ, ಮಾತುಕತೆಯ ಮಧ್ಯಸ್ಥಿಕೆನ ಪಾಕಿಸ್ತಾನ ಮತ್ತು ಕತಾರ್ ದೇಶಗಳು ಒಪ್ಪಿಕೊಂಡಿದ್ದಾವೆ. ಅವುಗಳ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೀತಾ ಇದೆ. ಈ ಕಡೆ ಅಮೆರಿಕ ಪ್ರತಿನಿಧಿಗಳ ಮುಖ್ಯಸ್ಥರಾಗಿ JD ವೆನ್ಸ್ ಬಂದಿದ್ದಾರೆ, ಅಮೆರಿಕದ ಉಪರಾಷ್ಟ್ರಪತಿ. ಆ ಕಡೆ ಇರಾನ್ ಕಡೆಯಿಂದ ಮೊಹಮ್ಮದ್ ಗಾಲಿಬಾಫ್, ಇರಾನ್ನ ಸ್ಪೀಕರ್ ಬಂದಿದ್ದಾರೆ. ಅವರ ಪ್ರತಿನಿಧಿಗಳ ಮುಖಂಡನಾಗಿ ಅಥವಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡ ಬಂದಿದೆ. ಅವರ ನಡುವೆ ಮಾತುಕತೆಗಳು ನಡೀತಾ ಇದೆ. ಮೊದಲ ಸುತ್ತಿನ ಮಾತುಕತೆಗಳ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಬಂತು. ಇರಾನ್ ಏನ್ ಮಾಡ್ತು? ಮಾತುಕತೆಯಿಂದ ಎದ್ದು ಹೊರಗಡೆ ಹೋಗ್ಬಿಡ್ತು. ಆ ನಂತರ ಪಾಕಿಸ್ತಾನ, ಕತಾರ್ ಇರಾನ್ ಪ್ರತಿನಿಧಿಗಳ ಬಳಿ ಹೋಗಿ ಇನ್ನೊಂದು ಸುತ್ತಿನ ಕನ್ವಿನ್ಸಿಂಗ್ ಮಾಡಿ ಮತ್ತೆ ವಾಪಸ್ ಬಂದು ಕೂರಿಸ್ಕೊಂಡ್ರು. ಸೊ ಒಂದು ದಿನದ ಮಾತುಕತೆ ನಡೆದಿದೆ ಈಗ. ಆ ಒಂದು ದಿನದ ಮಾತುಕತೆಯಲ್ಲಿ ಬಂದಿರುವಂತಹ ಫಲ ಏನು ಅಂದ್ರೆ, ಅಮೆರಿಕ ಮತ್ತು ಇರಾನ್ ನಡುವೆ ಡೈರೆಕ್ಟ್ ಕಮ್ಯುನಿಕೇಶನ್ ಲೈನ್ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಹೊರ್ಮುಜ್ ಸ್ಟ್ರೈಟ್ ನಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳಿಗೆ ಅವಕಾಶ ಇಲ್ಲದೆ, ಅಂದ್ರೆ ಇವ್ರು ದಾಳಿ ಮಾಡಿದ್ದಾರೆ ಅಂತ ಅವ್ರು ದಾಳಿ ಮಾಡಿದ್ದಾರೆ ಅಂತ ಇವರು ಸುಮ್ನೆ ಗುಂಡು ಹಾರಿಸ್ಕೊಳ್ಳೋದು ಏನು ನಡಿಬಾರ್ದು. ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಬ್ಬರಿಗೂ ಸಹ ಮಾಹಿತಿ ಇರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಒಂದು ಕಮ್ಯುನಿಕೇಶನ್ ಲೈನ್ಸ್ ಅನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅದು ಮೊದಲ ದಿನದ ಮಾತುಕತೆಯ ಪ್ರತಿಫಲ. ಇದರ ನಡುವೆ ಈ ಕುತಂತ್ರಿ ಇಸ್ರೇಲ್ ಇದೆಯಲ್ಲ, ಅದಕ್ಕೆ ಶಾಂತಿ ಬೇಕಾಗಿಲ್ಲ, ಅದು ಹೇಗಾದರೂ ಮಾಡಿ ಇರಾನ್ ಅನ್ನು ಮುಗಿಸಲೇಬೇಕು ಅನ್ನುವಂತಹ ಪಟ್ಟು ಹಿಡಿದು ಕೂತಿರುವಂತಹ ದೇಶ. ಅದಕ್ಕೆ ಅಮೆರಿಕ ಅಧ್ಯಕ್ಷ ಕೆಟ್ಟ ಕೊಳಕ ಎಫ್ ಪದಗಳನ್ನ ಬಳಕೆ ಮಾಡಿ ನೆತನ್ಯಾಹುಗೆ ಫೋನ್ ಮಾಡಿ ಎಫ್ ಪದಗಳನ್ನ ಬಳಸಿದ್ರು ಸಹ ಬುದ್ಧಿ ಬರಲ್ಲ. ಏನ್ ಮಾಡ್ತಾ ಇದೆ? ಶಾಂತಿ ಒಪ್ಪಂದದ ಭಾಗವಾಗಿ ಕೇವಲ ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಮಾತ್ರ ಯುದ್ಧ ನಿಲ್ಲಬಾರದು. ಇರಾನ್ ಹೇಳಿರುವಂತಹದ್ದು ಮತ್ತು ಇಷ್ಟು ದಿನ ತಡ ಆಗಿದ್ದು ಶಾಂತಿ ಒಪ್ಪಂದಕ್ಕೆ ಲೆಬನಾನ್ ವಿಚಾರವಾಗಿ, ಲೆಬನಾನ್ ನಲ್ಲಿ ನಡೀತಾ ಇರುವಂತಹ ಯುದ್ಧ ಮತ್ತು ಇಸ್ರೇಲ್ನ ದಾಳಿಯೂ ಸಹ ಈ ಶಾಂತಿ ಒಪ್ಪಂದದ ಭಾಗ, ಸೀಸ್ ಫೈರ್ ಅಲ್ಲೂ ಆಗಬೇಕು ಅಂತ ಇರಾನ್ ಪಟ್ಟ ಹಿಡಿದಿರೋದು. ಆದರೆ ಇಸ್ರೇಲ್ ಹೇಗಾದ್ರೂ ಮಾಡಿ ಈ ಶಾಂತಿ ಒಪ್ಪಂದವನ್ನು ಮುರಿಬೇಕು ಅಂತ ಕೂತಿದೆಯಲ್ಲ, ಏನ್ ಮಾಡ್ತು? ಮೊನ್ನೆ ರಾತ್ರಿ ಲೆಬನಾನ್ ಮೇಲೆ ಮತ್ತೆ ದಾಳಿ ನಡೆಸ್ತು. ಯಾವಾಗ ಲೆಬನಾನ್ ಮೇಲೆ ಮತ್ತೆ ದಾಳಿಯನ್ನ ಇಸ್ರೇಲ್ ನಡೆಸ್ತೋ, ಈ ಕಡೆ ಇರಾನ್ ಹಾಗಾದ್ರೆ ನಾನು ಓಪನ್ ಮಾಡಿರುವಂತಹ ಹೊರ್ಮುಜ್ ಸ್ಟ್ರೈಟ್ ಅನ್ನ ಮತ್ತೆ ಮುಚ್ತಾ ಇದ್ದೀನಿ ಅಂತ ಮುಚ್ಚಿಬಿಡ್ತು. ಕೆಲವೇ ಗಂಟೆಗಳು ಓಪನ್ ಇದ್ದಿದ್ದದು ಮುಚ್ಚಿಬಿಡ್ತು. ಅದನ್ನ ಈಗ ಅಮೆರಿಕ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಕೆರಳ್ಬಿಟ್ಟಿದ್ದಾರೆ, ಹೊರ್ಮುಜ್ ಸ್ಟ್ರೈಟ್ ಅನ್ನ ಮುಚ್ಚಬಾರದು. ಯಾಕೆ ಮುಚ್ತೀರಿ ನೀವು? ಮುಚ್ಚಿದರೆ ಎಚ್ಚರಿಕೆಯನ್ನ ಜೋರಾಗಿ ಕೊಟ್ಟಿದ್ದಾರೆ. ಏನಂತ? ಹೊರ್ಮುಜ್ ಸ್ಟ್ರೈಟ್ ಅನ್ನೇನಾದ್ರೂ ಈ ಬಾರಿ ಮುಚ್ಚಿದ್ರೆ ಇರಾನ್ ಅನ್ನುವ ದೇಶನೇ ಇರಲ್ಲ, ಸಂಪೂರ್ಣ ನಾಶ ಮಾಡಿ ಬಿಸಾಕ್ಬಿಡ್ತೀವಿ ಅಂತ. ಅದರ ಜೊತೆಗೆ
ಅಲ್ಲಿ ಸಂಧಾನ ನಡೆಸ್ತಾ ಇದ್ದಾರಲ್ಲ, ಗಾಲಿಬಾಫ್ ನೇತೃತ್ವದಲ್ಲಿ ಬಂದಿರುವ ಇರಾನ್ ತಂಡ ಇದೆಯಲ್ಲ, ಅದರ ಬಗ್ಗೆಯೂ ಸಹ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮ್ಮನ್ನ ಕೊಂದು ಬಿಡ್ತೀನಿ ಅಂತ ಎಫ್ ಪದ ಬಳಸಿ ಸ್ಟೇಟ್ಮೆಂಟ್ ಅನ್ನ ಹಾಕಿದ್ದಾರೆ. ಏನಂತ ಎಕ್ಸಾಕ್ಟ್ ಆಗಿ ಹಾಕಿರೋದು ಡೊನಾಲ್ಡ್ ಟ್ರಂಪ್ ಅಂದ್ರೆ, ಯು ವೋಂಟ್ ಇವನ್ ಮೇಕ್ ಇಟ್ ಬ್ಯಾಕ್ ಟು ಯುವರ್ ಫಕಿಂಗ್ ಕಂಟ್ರಿ. ನಿಮ್ಮ ದೇಶಕ್ಕೆ ನೀವು ವಾಪಸ್ ಹೋಗಲ್ಲ. ಆ ಮಟ್ಟದ ಎಚ್ಚರಿಕೆಯನ್ನ, ಆ ಮಟ್ಟದ ಆವಾಜನ್ನ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಹಾಕಿದ್ದಾರೆ. ಇದಕ್ಕೆ ಇರಾನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಗಾಲಿಬಾಫೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಿಟ್ಜರ್ಲೆಂಡ್ ನಲ್ಲಿ ಕೂತಿರುವಂತಹ ಗಾಲಿಬಾಫ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀವು ಬಳಸುವ ಭಾಷೆಯ ಬಗ್ಗೆ ನಿಮಗೆ ಹಿಡಿತಾ ಇರಬೇಕು, ನಾಲ್ಗೆ ಮೇಲೆ ಹಿಡಿತಾ ಇರ್ಲಿ. ನಮ್ಮ ಸೇನೆ IRGC ಸಿದ್ಧವಾಗಿದೆ, ಯಾವುದಕ್ಕೂ ಸಿದ್ಧವಾಗಿದೆ. ನೀವು ಒಂದು ಅಂದ್ರೆ ನಾವು ಎರಡು ಮಾಡ್ತೀವಿ. ನೀವು ಆರಂಭಿಸ್ತೀರಿ, ನಾವು ಅದಕ್ಕೆ ತೀವ್ರವಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತೀರಿ. ಎಚ್ಚರಿಕೆಯಲ್ಲಿ ಬಳಸೋ ಭಾಷೆಯ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಬಾರದು ಅಂತ ಗಾಲಿಬಾಫ್ ಅಲ್ಲಿಂದ ಅವರು ಆವಾಜ್ ಹಾಕಿದ್ದಾರೆ ಟ್ರಂಪ್ಗೆ. ಈ ಮೂಲಕ ಎರಡೂ ದೇಶಗಳು ಆವಾಜುಗಳನ್ನು ಹಾಕೊಂಡಿದ್ದಾವೆ. ಆದರೂ ಸಹ ಪಾಕಿಸ್ತಾನ ಮತ್ತು ಕತಾರ್ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಗಳು ಮುಂದುವರಿತಾ ಇದ್ದಾವೆ. 60 ದಿನಗಳ ಒಳಗೆ ಒಂದು ಫೈನಲ್ ಅಗ್ರಿಮೆಂಟ್ಗೆ ಬರಬೇಕು ಅನ್ನುವಂಥದ್ದು ಪ್ರಾಥಮಿಕ ಹಂತದ ಒಪ್ಪಂದದಲ್ಲಿ ಇರುವಂತಹ ಕ್ಲಾಸುಗಳು. ಸೊ ಅದರಲ್ಲಿ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಪರಮಾಣು ವಿಚಾರವಾಗಿ ಒಂದು ಒಪ್ಪಂದ, ಹೊರ್ಮುಜ್ ಸ್ಟ್ರೈಟ್ ವಿಚಾರವಾಗಿ ಒಪ್ಪಂದ, ಇರಾನ್ ಮೇಲೆ ಹಾಕಿರುವಂತಹ ಸ್ಯಾಂಕ್ಷನ್ಗಳು, ಅದರ ಮೇಲೆ ಹಾಕಿರುವಂತಹ ಏನೆಲ್ಲ ನಿರ್ಬಂಧಗಳಿದಾವೆ, ಆ ಎಲ್ಲ ವಿಚಾರವಾಗಿ ಸಹ ಸಾಕಷ್ಟು ಚರ್ಚೆಗಳು, ಒಪ್ಪಂದಗಳಿಗೆ ಬರಬೇಕಾಗತ್ತೆ, ಅಂತಿಮ ರೂಪ ಕೊಡಬೇಕಾಗತ್ತೆ. ಅದಕ್ಕೆ 60 ದಿನ ಇರುತ್ತೆ. ಸೊ ಮೊದಲ ದಿನದಲ್ಲೇ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಇಸ್ರೇಲ್ ಇನ್ನೇನ್ ಮಾಡುತ್ತೋ ಗೊತ್ತಿಲ್ಲ. ಅದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇದಿಷ್ಟು ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಶಾಂತಿ ಮಾತುಕತೆಗಳೇನಿದೆಯಲ್ಲ ಸ್ವಿಟ್ಜರ್ಲೆಂಡ್ ನಲ್ಲಿ, ಅದರ ಮೊದಲ ದಿನದ ಹಿನ್ನೆಲೆ ಮತ್ತು ಏನೇನು ನಡೀತು, ಏನು ಬೆಳವಣಿಗೆ ಆಯಿತು, ಮತ್ತು ಅಮೆರಿಕದ ಟ್ರಂಪ್ ಇರಾನ್ಗೆ ಕೊಟ್ಟಿರುವಂತಹ ತೀವ್ರವಾದಂತಹ ಎಚ್ಚರಿಕೆ ಅಥವಾ ಬೆದರಿಕೆ, ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.